ಸರ್ ನಮ್ದು ಇದೇ 28, 29ನೇ ತಾರೀಕು ಬೆಂಗಳೂರಲ್ಲಿ ಚಳುವಳಿ ಇಟ್ಕೊಂಡಿದೀವಿ ಸರ್, ಫ್ರೀಡಂ ಪಾರ್ಕ್ ಅಲ್ಲಿ. ಯಾವ ವಿಚಾರಮ್ಮ? ನಮ್ದು ಗ್ರಾಮ ಪಂಚಾಯತಿಲಿ ಸ್ಯಾಲ್ರಿ ಕೊಡ್ತಾ ಇಲ್ಲ. ಯಾವ ಆಮೇಲೆ ಡಿಪಾರ್ಟ್ಮೆಂಟ್ ಅಲ್ಲ ಯಾವ ಇದ್ರಲ್ಲಿ ಇದ್ದೀರಾ ನೀವು? ಗ್ರಾಮ ಪಂಚಾಯತಿಲಿ ಯಾವ ವ್ಯವಸ್ಥೆ? ಗ್ರಾಮ ಪಂಚಾಯತಿನಲ್ಲಿ ಆಟೋ ಡ್ರೈವರು, ಆಟೋ ಚಾಲಕಿ. ಓಕೆ ಓಕೆ ಓಕೆ. ಕಸ ವಿಲೇವಾರಿಗೆ ಅಂದ್ರೆ ನಿಮ್ಗೆ ಸ್ವಚ್ಛ ಸ್ವಚ್ಛತೆಗೆ ಹೇಳಿ. ಅದ್ರ ಬಗ್ಗೆ ನಿಮ್ಗೆ ಅವರು ಒಂದ್ ಇಟ್ಕೊಳಿಸಿ ಅಂತ ಹೇಳಿದಾರೆ. ಏನಮ್ಮ? ಅಂದ್ರೆ ನಮ್ಗೆ ಲೆಟರ್ ಬಂದಿದೆ, ಕಳಿಸ್ಕೊಡಿ ಲೆಟರ್ನ ನಿಮಗ್ ಕಳಿಸ್ಕೊಡಿ ಅಂತ ಹೇಳಿದಾರೆ. ಕಳಿಸ್ಕೊಡಿ, ಸುದ್ದಿ ಮಾಡೋಣ, ಕಳಿಸ್ಕೊಡಿ. ನಮ್ಮ ಬಂದೂರು ಭಾಗದಿಂದ ತಾವೇ ಎಷ್ಟು ಜನ ಹೋಗ್ತಾ ಇದೀರಾ? ನಮ್ಮ ಟಿ ನರಸೀಪುರಕ್ಕೆ ಸೇರ್ಪಡೆ ಆದ ಎಲ್ಲಾರು ಬರ್ತಾ ಇದಾರೆ ಸರ್. ಎಷ್ಟು ಜನ ಇದ್ದೀರಾ ಅಂದಾಜು? ನಮ್ಮ ಮೈಸೂರು ಜಿಲ್ಲೆನಲ್ಲಿ ಟೋಟಲ್ ಒಂದು 40, ಎಷ್ಟು ಜನ ಬರ್ತಾರೆ ಅನ್ನೋದು ಗೊತ್ತಿಲ್ಲ. ನನ್ನ ಅಂದಾಜಲ್ಲಿ ಒಂದು 50 ಸೀಟ್ ಹೋಗ್ತಾ ಇದೀವಿ ಅಂತ. ಹೌದಾ? ಅಲ್ಲಿ ನಿಮ್ಗೆ ಹೋಗಕ್ಕೆ ಅನುಕೂಲತೆ ಬಸ್ ವ್ಯವಸ್ಥೆ ಎಲ್ಲ ಹೆಂಗೆ? ಮಾತ್ರ ನೀವೇ ಹೋಗ್ಬೇಕಾ? ನಾವೇ ಹೋಗ್ಬೇಕು ಸರ್. ನೀವೇ ಬಸ್ ಚಾರ್ಜ್ ಹಾಕೊಂಡು ಹೋಗ್ಬೇಕು? ಅಂದ್ರೆ ಬಸ್ ಚಾರ್ಜ್ ಏನ್ ಫ್ರೀ ಅಲ್ವಾ ಸರ್? ಅಲ್ಲ, ಈಗ ಫ್ರೀ ಇದೆಯಮ್ಮ. ಬೇರೆ ಸರ್ಕಾರ ಇದ್ರೆ ಏನ್ ಮಾಡ್ತಿದ್ರಿ ಪಾಪ? ಅಷ್ಟೆಲ್ಲ ಬಸ್ ಚಾರ್ಜ್ ಹಾಕೊಂಡು ನೀವು ಕಷ್ಟ ಪಟ್ಕೊಂಡು ಸ್ಯಾಲ್ರಿಗೋಸ್ಕರ ಅಷ್ಟು ದೂರ ಹೋಗ್ಬೇಕಲ್ಲಮ್ಮ ನೀವು? ಹೌದು ಸರ್. ಏನಾಗಿದೆ ಸಮಸ್ಯೆ ನಿಮ್ಗೆ ಸ್ಯಾಲ್ರಿದು? ನಮ್ಗೆ ಕರೆಕ್ಟ್ ಆಗಿ ಸ್ಯಾಲ್ರಿ ಕೊಡ್ತಾ ಇಲ್ಲ. ಎಷ್ಟು ತಿಂಗಳಾಯ್ತಮ್ಮ ಬಂದು? ಏನು ಸ್ಯಾಲ್ರಿ ಬಂದು ಎಷ್ಟು ತಿಂಗಳಾಯ್ತಮ್ಮ? ಸ್ಯಾಲ್ರಿ ಬಂದು ಈಗ ಏಪ್ರಿಲ್ ಅಲ್ಲಿ ಬಂದಿತ್ತು ನಮ್ಗೆ. ಬೇರೆಯವ್ರಿಗೆ ಘಟಕಗಳೇ ನಿರ್ಮಾಣನೇ ಆಗಿಲ್ಲ. 5 ತಿಂಗಳಾಯ್ತು. ತುಂಬಾ ನಮ್ಗೆ ಕರೆಕ್ಟ್ ಆಗಿ ಇವತ್ತಿಲ್ಲ ಕಣಪ್ಪ ನಾಳೆ ಕೊಡ್ತೀವಿ ಅಂತ ಭರವಸೆ ಕೊಡ್ತಾರೆ. ಇವತ್ತಿಲ್ಲ ನಾಳೆ 5 ತಿಂಗಳಾಯ್ತಲ್ಲ. ಏಪ್ರಿಲ್ ಲೆಕ್ಕ ಹಾಕೊಂಡ್ರೆ ಇವತ್ತಿವರೆಗೂ 5 ತಿಂಗಳಾಗುತ್ತಲ್ಲ. 5 ತಿಂಗಳಾಗುತ್ತೆ ಅಂದ್ರೆ ಕಂದಾಯದಿಂದಾನೇ ಕೊಡ್ಬೇಕಲ್ವಾ? ಎಲ್ಲಿ ಇವ್ರ ಕಂದಾಯನೇ ವಸೂಲಿ ಮಾಡಲ್ವಲ್ಲ? ಇವ್ರು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಜನ ಕಂದಾಯ ಕೊಡ್ತಾರೆ. ಇದ್ರಿಂದಾನೇ ಕೊಡ್ಬೇಕು ಅದೊಂದು. ಆಮೇಲಿಂದ ಅದು ಇರುತ್ತೆ ಸಮಸ್ಯೆಗಳು. ಅತ್ತಳ್ಳಿ ಗ್ರಾಮ ಕಂದಾಯ ಕಟ್ಟೋರು ಇರ್ತಾರೆ, ಕಟ್ತಂತಾನೆ ಇರೋರು ಇರ್ತಾರೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ನಮ್ಗೆ ಮೇಲಿಂದಾನೇ ನಮ್ದು ಏನ್ ಇದಿದೆ ಬೇಡಿಕೆ ಅದೆಲ್ಲ ಅಲ್ಲಿಂದಾನೇ ಬರ್ಬೇಕು. ಪ್ರಾಬ್ಲಮ್ ಆಗಿರ್ಲಿ ಏನೇ ಇರ್ಲಿ ಅದು ಸಂಪೂರ್ಣ ಮಾಹಿತಿ ಇದೇ ನಂಬರ್ ಅಲ್ಲಿ ನಿಮ್ಗೆ ವಾಟ್ಸಪ್ ಇದೆ ಅಲ್ವಾ? ಹೌದಮ್ಮ. ಈ ನನ್ ಇದ್ರಲ್ಲಿ ಏನ್ ಮಾತಾಡಿದೀವಿ ಅದನ್ನ ಸಂಪೂರ್ಣ ಮಾಹಿತಿನ ನಿಮಗ್ ಸೆಂಡ್ ಮಾಡ್ತೀನಿ. ಕಳಿಸ್ಕೊಡಿ. ಈಗ ನಮ್ಮ ಬನ್ನೂರ್ ಭಾಗದಿಂದ ಎಷ್ಟು ಜನ ಹೋಗ್ತಾ ಇದೀರಾ ನೀವು? ಬನ್ನೂರ್ ಭಾಗದಿಂದ ನಿಮ್ಗೆ ನಾಳೆ ರಿಪೋರ್ಟ್ ಮಾಡ್ಬೋದಾ ನಾನು? ದಯವಿಟ್ಟು ನೀವು ಹೊರಡ್ಬೇಕಾದ್ರೆ ಒಂದು ಗ್ರೂಪ್ ಫೋಟೋ ತೆಗೆದ್ಬಿಟ್ಟು ನಾನು ಕಳಿಸ್ಕೊಡಿ, ಸುದ್ದಿ ಮಾಡ್ತೀನಿ. ಅಂದ್ರೆ ಸರ್ ಒಬ್ರೊಬ್ರು ಇಲ್ಲೇ ಸಿಗ್ತಾ ಇಲ್ಲ ನನ್ಗೆ. ನಾವೆಲ್ಲಾರು ಬೆಂಗಳೂರಲ್ಲೇ ಹೋಗಿ ಮೀಟ್ ಆಗೋದು. ಅಲ್ಲಮ್ಮ, ಇಲ್ಲಿ ನಮ್ಮ ಬನ್ನೂರ್ ಭಾಗದಿಂದ ಎಷ್ಟು ಜನ ನೀವು ಹೋಗ್ತೀರಾ ಜೊತೆಗಾರರು? ಬನ್ನೂರ್ ಭಾಗದಿಂದ ನನ್ಗೆ ಸರ್ ಸೋಮವಾರದಷ್ಟೊತ್ತು ಡೀಟೇಲ್ ಗೊತ್ತಾಗುತ್ತೆ ಸರ್. ನೀವು ಯಾವಾಗ್ಲೂ ಹೋದ್ರು ಆಯ್ತಾ, ನೀವು ಇಲ್ಲಿಂದ ಹೊರಡ್ಬೇಕಾದ್ರೆ ಒಂದು ಗ್ರೂಪ್ ಫೋಟೋ ತೆಗೆದ್ಬಿಟ್ಟು ಇಲ್ಲಿದು ಬನ್ನೂರ್ ಹೋಬಳಿದು ಒಂದು ಗ್ರೂಪ್ ಫೋಟೋ ತೆಗೆದ್ಬಿಟ್ಟು ಕಳಿಸಿ ನನಗೆ. ಓಕೆ ಸರ್. ನಾನು ಸುದ್ದಿ ಮಾಡ್ಕೋತೀನಿ. ಮತ್ತೆ ಏನೆಲ್ಲ ಇದೆ ಅದ್ ಮಾಹಿತಿ ಮತ್ತೆ ಕಲೆಕ್ಟ್ ಮಾಡ್ಕೋತೀನಿ. ಮತ್ತೆ ಅದು ಸಂಬಂಧಪಟ್ಟಂತ ಫೋಟೋಗಳು ವಿಡಿಯೋಗಳಿದ್ರೆ ಸಂಬಂಧಪಟ್ಟ ದಾಖಲಾತಿಗಳಿದ್ರೆ ಕಳಿಸ್ಕೊಡಿ ನನಗೆ ಸುದ್ದಿ ಮಾಡಕ್ಕೆ. ಓಕೆ ಸರ್, ಆಯ್ತು. ಅದನ್ನ ನಿಮ್ಗೆ ರಿಪೋರ್ಟ್ ಸುದ್ದಿ ಮಾಡಕ್ಕೆ ಅಂತಾನೆ ನಾನು ಕೇಳ್ಕೊಂಡು ಇದ್ ಮಾಡೋಣ ಅನ್ಬಿಟ್ಟು ಫೋನ್ ಮಾಡಿದ್ದು ಸರ್. ಆಯ್ತಮ್ಮ, ಆಯ್ತು. ತಮ್ಮ ಹೆಸರು? ಸರ್ ನನ್ನ ಹೆಸರು ದಿವ್ಯಾ ಅಂತ. ಆಯ್ತಮ್ಮ. ಡ್ರೈವರು. ಅತ್ತಳ್ಳಿಯವರು. ಹೌದು ಸರ್. ನೋಡಿ, ನಾವು ಹೆಣ್ಮಕ್ಳು ಇವತ್ತು ಎಷ್ಟೋ ಹೆಣ್ಮಕ್ಳು ಇಡೀ ರಾಜ್ಯದಲ್ಲಿ ಆಟೋ ಓಡಿಸ್ತಾರೆ. ಈ ತರ ನಿಮ್ ತರ ಗ್ರಾಮ ಪಂಚಾಯತಿನಲ್ಲಿ ಕಸ ವಿಲೇವಾರಿ ಮಾಡುವಂತ ಆಟೋ ಓಡಿಸ್ತಾರೆ. ಹೌದು ಸರ್. ಅಲ್ವೇ? ಹೌದು ಸರ್. ಸಂಬಳ ಕೊಡಕ್ಕೆ ಯೋಗ್ಯತೆ ಇದ್ರೆ ಯಾವ್ದೇ ಸರ್ಕಾರ ಬರ್ಲಿ ನಮ್ಗೆ ಬೇಕಾಗಿಲ್ಲಮ್ಮ. ಸರ್ಕಾರಕ್ಕೆ ಯಾವ್ದೇ ಆಗ್ಲಿ ಸಂಬಳ ಕೊಡುವಂತ ಯೋಗ್ಯತೆ ಇಲ್ದ್ಮೇಲೆ ಯಾಕೆ ನಿಮ್ಗೆಲ್ಲ ಬಾಳ್ಗೆಡ್ಸಿ ತೊಂದರೆ ಕೊಡ್ಬೇಕು? ಇವತ್ತು ಗಾರ್ಮೆಂಟ್ಸ್ ಹೋಗಿ ಹೆಣ್ಮಕ್ಳು ನೆಮ್ಮದಿ ಆಗವ್ರೆ ಸಂಬಳ ತಗೊಂಡು. ತಮ್ಗೆ ಸರ್ಕಾರಿ ಉದ್ಯೋಗ ಗಾರ್ಮೆಂಟ್ಸ್ ಫೀಲ್ಡ್ ಅಲ್ಲೂ ನಾನು ಮಾಡಿದೀನಿ ಸರ್. ಅಲ್ಲಮ್ಮ, ಕೇಳಿ, ಅವ್ರ ಕರೆಕ್ಟ್ ಸಂಬಳ ಬರುತ್ತಲ್ಲಮ್ಮ ತಿಂಗಳು ಎಲ್ಲ ತರ ಫೆಸಿಲಿಟಿ ಇದೆ ಸರ್. ಅದು ಅಲ್ಲಂತಾನೆ ಹೆಲ್ತ್ ಸ್ಟ್ರೈಕ್ ಏನಕ್ಕೆ ಮಾಡ್ತಾ ಇರೋದು? ನಮ್ಗೆ ಸುಮಾರು ಜನಕ್ಕೆ ಗಾಡಿಗಳೇ ಕೊಟ್ಟಿಲ್ಲ. ಎಲ್ಲಿ ಕೊಟ್ಟಿಲ್ಲ? ಯಾವ ಭಾಗದಲ್ಲಿ ಕೊಟ್ಟಿಲ್ಲ? ಮೈಸೂರು ಜಿಲ್ಲೆ ಸೇರ್ಪಡೆ ಆದಂತ ಸುಮಾರು ಭಾಗದಲ್ಲೇ ಕೊಟ್ಟಿಲ್ಲ ಸರ್. ಗ್ರಾಮ ಪಂಚಾಯತಿಗಳಿಗೆ? ಹೌದು. ಗಾಡಿ ಕೊಡದೆ ಹೆಂಗ್ ಡೆಲಿವರಿ ಮಾಡ್ತಾರ ಅವರು? ಅದು ಆಮೇಲೆ ಸುಮಾರು ಗ್ರಾಮ ಪಂಚಾಯತಿನಲ್ಲಿ ಘಟಕಗಳೇ ನಿರ್ಮಾಣನೇ ಆಗಿಲ್ಲ. ಮತ್ತೆ ಅವ್ರೆಲ್ಲ ಕೆಲಸ ಮಾಡ್ತಾರ ಹಾಗಾದ್ರೆ? ಆ ವಿಷಯದ ಪ್ರಕಾರನೇ ನಾವು ಹೋಗ್ತಾ ಇರೋದು ಸರ್ ಈಗ. ಸರಿ ಅಮ್ಮ. ಈಗ ನಿಮ್ಮ ಹತ್ತಳ್ಳಿ ಭಾಗಕ್ಕೆ ಇದೆಯಾ ಎಲ್ಲ ಫೆಸಿಲಿಟಿ? ನಮ್ಮ ಹತ್ತಳ್ಳಿ ಭಾಗಕ್ಕೆ ಎಲ್ಲ ಫೆಸಿಲಿಟಿ ಐತೆ. ಬೇರೆ ನಮ್ಮ ಬನ್ನೂರು ಹೋಬಳಿಲಿ ಸಮಸ್ಯೆ ಇರುವಂತವ್ರು ಎಷ್ಟು ಜನ ಇದಾರೆ ಆತರ ವಿಲೇವಾರಿ ಇಲ್ದಿರೋ? ಗ್ರಾಮ ಪಂಚಾಯತಿನಲ್ಲಿ ಇನ್ನೂ ಘಟಕನೇ ನಿರ್ಮಾಣನೇ ಆಗಿಲ್ಲ. ಗಾಡಿ ಕೂಡ ಕೊಟ್ಟಿಲ್ಲ? ಗಾಡಿ ಕೊಟ್ಟಿದ್ದಾರೆ. ಘಟಕ ಇಲ್ಲ. ಮತ್ತೆ ಅವ್ರು ತಗೊಂಡು ಅವ್ರ ಮನೆಗೆ ಹಾಕೊಂಡು ಕ್ಲೀನ್ ಮಾಡ್ತಾರೆ ಅಮ್ಮ. ಈಗ ಅದೆಲ್ಲ ಕಸ ತಗೊಂಡೋಗಿ ಅವ್ರ ಮನೆಗೆ ಹೋಗ್ಕೊಂಡು ಕ್ಲೀನ್ ಮಾಡಕ್ಕಾಗತ್ತಾ? ಇಲ್ಲಾಂದ್ರೆ ಪಂಚಾಯತಿಗೆ ಹೋಗಿ ಒಳಗಡೆ ಹಾಕೊಂಡು ಕ್ಲೀನ್ ಮಾಡಕ್ಕಾಗತ್ತಾ? ಹೌದು. ಅಲ್ವೇ? ಹೌದು. ಇವತ್ತು ಹೆಣ್ಮಕ್ಳು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಇವ್ರು ಕೊಡಕ್ಕೆ ಯೋಗ್ಯತೆ ಇಲ್ಲ ಅಂತ
ಏನು ಇಡೀ ರಾಜ್ಯದಲ್ಲಿ ಇರುವಂತ ಸಮಸ್ಯೆ ಇದು ಗ್ರಾಮ ಪಂಚಾಯತಿಗಳು. ಹೌದು ಸರ್ ಹೌದು. ಬೇರೆ ಬೇರೆಗೆಲ್ಲ ಟೆಂಡರ್ ಮಾಡ್ಕೋತಾರೆ, ಬೇರೆ ಬೇರೆಗೆಲ್ಲ ದುಡ್ಡು ಮಾಡ್ಕೋತಾರೆ. ಈ ತರ ಸಮಸ್ಯೆ ಇರೋದ್ನ ಮೊದಲು ನಿವಾರಣೆ ಮಾಡ್ಬೇಕು ತಾನೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಲ್ಲಿ, ಹೋಬಳಿ, ಜಿಲ್ಲಾವಾರು, ಹೌದು ಸರ್ ಹೌದು. ತಾಲೂಕುವಾರೆಲ್ಲ. ಹೌದು ಸರ್. ಇವತ್ತು ಹೆಣ್ಮಕ್ಳಿಗೆ ಕೆಲಸ ಸಿಗದೆ ಕಷ್ಟ, ಗೌರ್ಮೆಂಟ್ ಕೆಲಸಗಳು ಅಥವಾ ಟೆಂಡರ್ ಬೇಸ್. ತಾವೆಲ್ಲ ಟೆಂಡರ್ ಬೇಸ್ ಇದ್ರೆ ಗೊತ್ತು ನನಗೆ. ಹೌದು ಸರ್. ಆಯ್ತಾ, ಟೆಂಡರ್ಗಳು ತಗೊಂಡು ಇವತ್ತು ಹೆಣ್ಮಕ್ಳ ಕೈಲಿ ಕೆಲಸ ಮಾಡಿಸೋಂತವ್ರು ಪುಣ್ಯಾತ್ಮರು, ಅವ್ರು ಅದನ್ನ ಜವಾಬ್ದಾರಿ ತಗೊಬೇಕು. ಹೌದು ಸರ್. ಅಂದ್ರೆ ನಾವೀಗ ಏನಂತ ಹೇಳ್ತಾ ಇದೀವಿ ಅಂತಂದ್ರೆ, ನಾವು ಪಂಚಾಯತಿ ವರ್ಕರ್ಸೇ ಅನ್ನೋದು ನಮ್ದು ಗುರುತಿನ ಚೀಟಿ ಬರ್ಬೇಕು. ಹೌದೌದೌದು. ಇವರೆಲ್ಲ ಟೆಂಡರ್ ತಗೊಂಡ್ಬಿಟ್ಟು ಯಾವನೋ ತಗೋತಾನೆ, ಯಾವನೋ ದುಡ್ಡು ಮಾಡ್ಕೊ ಹೋಗ್ತಾನೆ. ಪಾಪ ಕಷ್ಟಪಟ್ಟು ಕೆಲಸ ಮಾಡೋರ್ಗೆ ಏನು ಮಾನ್ಯತೆ ಇಲ್ದಾನೆ ಮನೆಯಲ್ಲಿ ಕಲೆಕ್ಟ್ ಮಾಡಿ ಅಂತ ಹೇಳ್ತಾ ಇದಾರೆ ಸರ್. ಹೌದಮ್ಮ. 30 ರೂಪಾಯಿ ಯಾರು ಕೊಡ್ತಾರ್ರಿ? ಪಂಚಾಯತಿ ಕೇಳಿ, ಪಂಚಾಯತಿ ವ್ಯಾಪ್ತಿಲಿ ಇವತ್ತು ಸಂಪೂರ್ಣ ಗಾಡಿದು ಏನೇ ಪ್ರಾಬ್ಲಮ್ ಆಗಿರ್ಲಿ ಅದೆಲ್ಲಾನು ನಮ್ ತಲೆ ಮೇಲೆ ಕಟ್ತಾ ಇದಾರೆ. ಮೆಕ್ಯಾನಿಕಲ್ ತಿರ್ಕೊಂಡ್ಬಿಟ್ಟಿದ್ರ ಹೆಣ್ಮಕ್ಳನ್ನ ಇವರು ಗ್ರಾಮ ಪಂಚಾಯತಿ ಲೆವೆಲ್ ಕೆಲಸ ಮಾಡೋರ್ನ. ಅದನ್ನು ಸಹ ಕ್ಯಾನ್ಸಲ್ ಆಗ್ಬೇಕು. ಏನೇ ಸಂಪೂರ್ಣ ಗಾಡಿದೇ ಆಗಿರ್ಲಿ, ಏನೇ ಆಗಿರ್ಲಿ, ಎಲ್ಲ ಸಂಪೂರ್ಣ ವ್ಯವಸ್ಥೆ ಎಲ್ಲ ಪಂಚಾಯತಿ ಮುಖಾಂತರದಿಂದಾನೇ ಆಗ್ಬೇಕು ಅಂತ. ಗ್ರಾಮ ಪಂಚಾಯತಿ ವ್ಯವಸ್ಥೆಯಲ್ಲಿ ಯಾರು ಇದಾರೆ ಕಸ ವಿಲೇವಾರಿ ಮಾಡೋರು ಮಕ್ಳಿಗೆಲ್ಲ ಆಯ್ತಾ, ಅವ್ರಿಗೆ ಟ್ರೈನಿಂಗ್ ಕೊಟ್ಬಿಡಿ ಅಂತ ಹೇಳಿ, ಮೆಕ್ಯಾನಿಕಲ್ ಡಿಪ್ಲೊಮಾ ಮಾಡಿಸ್ಬಿಡಿ ಅಂತ ಹೇಳಿ, ಅವರೇ ಕ್ಲೀನ್ ಮಾಡ್ಕೊತಾರೆ, ಅವರೇ ರೆಡಿ ಮಾಡ್ಕೊತಾರೆ. ಅಲ್ವೇಮ್ಮ? ಅದನ್ನ ನೀವು ಪತ್ರಕರ್ತೆಯಿಂದಾನೇ ಸುದ್ದಿ ಮಾಡಕ್ಕೆ ರೆಕಾರ್ಡ್ ಮಾಡ್ಕೊಂಡು ಸುದ್ದಿ ಮಾಡೋದಕ್ಕೆ ನಿಮ್ ಜೊತೆ ಮಾತಾಡ್ತಾ ಇದೀನಿ. ಆಯ್ತಮ್ಮ, ಕಳಿಸ್ಕೊಡಿ, ನಾನು ಸುದ್ದಿ ಮಾಡ್ತೀನಮ್ಮ. ಥ್ಯಾಂಕ್ ಯು. ಮಾತ್ರ ಹೇಳ್ಬೇಕು ಅಂತಂದ್ರೆ ನನಗೆ ತುಂಬಾನೇ ಸಪೋರ್ಟ್ ಮಾಡ್ತಾರೆ ಸರ್. ಅಮ್ಮ ಕೇಳಿ, ಈಗ ನಿಮ್ ವಿಡಿಯೋಗಳಂತಲ್ಲ, ಪಾಪ ಅವರು ಅಧಿಕಾರಿಗಳು ರಾಜಕಾರಣಿಗಳ ಕೈವಾಡದಲ್ಲಿ ಇರ್ತಾರೆ, ಕೈಯಾಳ ಕೆಲಸ ಮಾಡೋಂತ ಹಣೆ ಬರಾಗಿದೆ ಇಡೀ ರಾಜ್ಯದಲ್ಲಿ, ಇವತ್ತು ಇಡೀ ದೇಶದಲ್ಲಿ. ಪಾಪ ಅವರು ಅಧಿಕಾರಿಗಳ ಬಗ್ಗೆ ನಾವು ಮಾತಾಡಕ್ಕಾಗಲ್ಲ. ಜನಪ್ರತಿನಿಧಿಗಳು ಸರಿಯಾಗ್ಬಿಟ್ರೆ ಇಡೀ ವಾಸ್ತವತೆ ಎಲ್ಲ ಸರಿಯಾಗುತ್ತೆ. ಹೌದು ಸರ್. ಮೊದಲು ಇಡೀ ರಾಜ್ಯದಲ್ಲಿ ಟೆಂಡರ್ಗಳನ್ನ ಕಿತ್ತಿ ರಾಜ್ಯ ಸರ್ಕಾರನೇ ಅಥವಾ ಕೇಂದ್ರ ಸರ್ಕಾರನೇ ವಹಿಸ್ಕೊಳ್ಳೋ ಕೆಲಸಗಳು ಮಾಡ್ಬೇಕು. ಇಡೀ ದೇಶನೇ ಮಾರ್ಬಿಟ್ರೆ ಟೆಂಡರ್ಗೆ. ನಾವು ನೀವು ಏನು ಮಾಡಕ್ಕಾಗಲ್ಲ. ಆಯ್ತಮ್ಮ, ಇರೋದ್ನ ವ್ಯವಸ್ಥೆ ಮಾಡಿ ಇವತ್ತು ಸುದ್ದಿ ಮಾಡೋಣಮ್ಮ. ಆಯ್ತು, ನಮಸ್ಕಾರ. ಓಕೆ ಸರ್. ಅಂದ್ರೆ ನಮ್ದು ಮೈಸೂರದ್ದು ಮೈಸೂರು ಜಿಲ್ಲೆಗೆ ಸೇರ್ಪಡೆ ಆದವ್ರು ಎಲ್ಲಾರುನು ನಾವು ಬೆಂಗಳೂರಲ್ಲಿ ಹೋಗಿ ಭೇಟಿ ಆಗೋದು. ಅಲ್ಲ ನೋಡಿ, ಈ ರೀತಿ ಗ್ರೂಪ್ ಫೋಟೋನೇ ತೆಗೆದ್ಬಿಟ್ಟು ನಮ್ಗೆ ಬನ್ನೂರು ಟೀಮ್ ಮೊದಲು ಕಳಿಸಿ, ಬೆಂಗಳೂರು ಆಮೇಲೆ ಕಳಿಸಿರಂತೆ ವಿಡಿಯೋ ಫೋಟೋಸ್ ಎಲ್ಲ ಕಳಿಸಿಮ್ಮ. ಓಕೆ ಸರ್. ಆಯ್ತಮ್ಮ. ಓಕೆ.